ವಾಸವಿ ಎಂಎಸ್ಸಿಎಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ 3ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆಯಿತು. ಈ ಸಮಾರಂಭದಲ್ಲಿ ಶ್ರೀ ವಾಸವಿ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ವಾಸವಿ ಎಂಎಸ್ಸಿಎಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಆರ್ ಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಸಂಸ್ಥೆ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ತಾ ಇದೆ ಅಂತ ಗಣ್ಯರು ಶ್ಲಾಘಿಸಿದ್ದಾರೆ. ವಾಸವಿ ಎಂಎಸ್ಸಿಎಂ ಬ್ಯಾಂಕ್ ಇವತ್ತು ಇಲ್ಲೊಂದು ಬ್ರಾಂಚ್ನ ಉದ್ಘಾಟನೆ ಆಗಿದೆ. ಈ ಒಂದು ಬ್ರಾಂಚ್ ಇನ್ನಷ್ಟು ವೃದ್ಧಿಯಾಗಲಿ, ಸಮೃದ್ಧಿಯಾಗಲಿ ಮತ್ತು ಇದರ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿನ ಉದ್ದೇಶ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವರ ಉದ್ಯಮಕ್ಕೆ ಒಂದು ಸಪೋರ್ಟ್ ಕೊಡುವಂಥದ್ದು. ಆರ್ ಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಬ್ಯಾಂಕ್ ಇನ್ನಷ್ಟು ಚೆನ್ನಾಗಿ ಬೆಳೀಲಿ, ವೃದ್ಧಿಯಾಗಲಿ. ವಾಸವಿ ಎಂಎಸ್ಸಿಎಂ ಕೋಆಪರೇಟಿವ್ ಬ್ಯಾಂಕ್ 1968ರಲ್ಲಿ ಪ್ರಾರಂಭ ಆದಂಥ ಈ ಸಂಸ್ಥೆ ಇದೆ. ಬೆಂಗಳೂರು ಮಹಾನಗರದಲ್ಲಿ ಕಳೆದ 57 ವರ್ಷದಿಂದ ಭಾಳ ಉತ್ತಮವಾದ ಸೇವೆಯನ್ನು ಕೊಡ್ತಾ ಇದೆ. ಬಹುಶಃ ಇದುವರೆಗೂ 1 ಲಕ್ಷ ಜನಕ್ಕೂ ಹೆಚ್ಚು ನಾಗರಿಕರು ನಮ್ಮ ಸೇವೆಯನ್ನು ಬಳಸ್ಕೊಂಡಿದ್ದಾರೆ. ಮುಂದಿನ ಉದ್ದೇಶ ನಮ್ದಿರೋದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕಿನ ಶಾಖೆಯನ್ನು ವಿಸ್ತಾರ ಮಾಡಿ ಸಹಕಾರ ಬ್ಯಾಂಕನ್ನು ಇಡೀ ರಾಜ್ಯದ ನಮ್ಮ ಜನತೆಗೆ ಕೊಡಬೇಕು ಅನ್ನೋದೊಂದು ಆಕಾಂಕ್ಷೆಯಲ್ಲಿ ಇಲ್ಲಿ 3ನೇ ಬ್ರಾಂಚ್ನ ಇವಾಗ ಸ್ಥಾಪನೆ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಆಗಿದೆ, ಇವತ್ತಿನಲೇ ಇದರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಯಾವುದೇ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಏನೇನು ಫೆಸಿಲಿಟಿ ಸಿಗ್ಬೋದು ಅಷ್ಟೂ ಫೆಸಿಲಿಟಿನೂ ಕೂಡ ನಮ್ಮ ವಾಸವಿ ಎಂಎಸ್ಸಿಎಂ ಕೋಆಪರೇಟಿವ್ ಬ್ಯಾಂಕಲ್ಲಿ ಇದೆ. ಇವತ್ತಿನ ದಿನ ಅಂದರೆ ಇವತ್ತು ಮೊಬೈಲ್ ಬ್ಯಾಂಕಿಂಗ್ ಕೂಡ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿನ ಸರೌಂಡಿಂಗ್ಸ್ ಯಾರಿದ್ದಾರೆ ಇವರೆಲ್ಲರೂ ಈ ಸಹಕಾರ ಬ್ಯಾಂಕಿನ ಸೇವೆಯನ್ನು ಪಡ್ಕೋಬೇಕು. ಅವರು ಆರ್ಥಿಕವಾಗಿ ಸದೃಢರಾಗಬೇಕು, ಆರ್ಥಿಕವಾಗಿ ಬ್ಯಾಂಕ್ನು ಕೂಡ ಬೆಳೆಸಬೇಕು ಅಂತ ಈ ಮೂಲಕ ವಿನಂತಿಸ್ತಾರೆ.